ಆದ್ರೆ ನೀರು ಕೊಡ್ತಕ್ಕಂಥದ್ದು, ಕುಡಿಯ ನೀರು ಕೊಡ್ತಕ್ಕಂಥದ್ದಕ್ಕೆ ಇಮಿಡಿಯೇಟ್ ಆಗಿ ಸ್ಪಂದಿಸ್ತಕ್ಕಂಥವ್ರನ್ನ ತಗೊಂಬಂದು ಹಾಕಿ ಅಧಿಕಾರಿಗಳು. ನನಗೆ ಭಾರಿ ಬೇಜಾರಾಯ್ತು. 10 ಸರಿ ಫೋನ್ ಹಾಕಿದ್ರು ಫೋನ್ ಎತ್ತಲ್ಲ ಅಂತ ಅಂದ್ಬಿಟ್ರು CS. ಇನ್ನೂ ಕೆಲವೇ ಅವರೇ ಅವ್ರ ಹೆಸರು ಹೇಳಕ್ ಹೋಗಲ್ಲ. ನಾವೇನು ಫೋನ್ ಮಾಡ್ತೀವಿ, ಸಮಸ್ಯೆ ಇದ್ರೆ ಸರ್ ನಾವು ಫೋನ್ ಹಾಕೋದು. ಇದ್ರೆ ಒಂದೇ ಸರಿ ನಾವು ಯಾರಿಗೂ ಫೋನ್ ಹಾಕಕ್ ಹೋಗಲ್ಲ. ದಿನ ಬೆಳಿಗ್ಗೆ ಆದ್ರೆ ಸಿಗರ್ ನಾವಿರ್ತೀವಿ, ಸಮಸ್ಯೆ ಇರುತ್ತೆ, ಇವ್ರನ್ನೇನು ಕೇಳಲ್ಲ. ಬಂದು ನಾವು ನಿಮ್ತಕ್ಕೆ ನಮ್ತಕ್ಕೆ ಬರೋದು. ನಾವು ಏನೇ ಸಮಸ್ಯೆ ಅವ್ರ ಗಮನಕ್ಕೆ ತಂದಾಗ ಅವ್ರು ಇಮಿಡಿಯೇಟ್ ಅಟೆಂಡ್ ಮಾಡಕ್ಕೆ ನೀವು ಅವ್ರ ಹಣ ಇದೆಯೋ ಇಲ್ವೋ ಅದನ್ನ ನಮ್ಮ ಚರ್ಚೆ ಮಾಡಬೇಕು. ನಾವು ನಿಮ್ಮೂ ಕೇಳ್ತೀವಿ, ಹಣ ಬಿಡುಗಡೆ ಮಾಡಿಸಿದ್ರೆ ನಿಮ್ಮೂ ಕೇಳ್ತೀವಿ. ಹಣ ಇಲ್ಲ ಅಂತಂದ್ರೆ ಕೊರಿಯಕ್ಕೆ, ಪಂಪು ಮೋಟರ್ ಹಾಕಕ್ಕೆ, ಪೈಪ್ ಲೈನ್ ಮಾಡಕ್ಕೆ ಹಣ ಇಲ್ಲ ಅಂತಂದ್ರೆ ಅದನ್ನ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮೂ ಕೇಳ್ತೀವಿ. ಅದ್ರ ಜೊತೆ JJM ಇದೆಯಲ್ಲ ಸರ್, JJM ಯಾರು ಮಾನಿಟರ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಕಾಂಟ್ರಾಕ್ಟ್ ಒಬ್ಬರು ಕೆಲಸ ಮಾಡ್ತಾ ಇಲ್ಲ. ಯಾವ ಹಳ್ಳಿಗಾರಲ್ಲಿ ಮಾಡಿರೋ ಅಷ್ಟು JJMಗಳನ್ನೇ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಯಾರು ಮಾನಿಟರ್ ಮಾಡೋರು? ಯಾರು ಕೇಳಿದ್ರೆ ಅರ್ಧ ಮಾಡೋದೇವ್ರೆ. ಅವ್ರು ಕಾಂಟ್ರಾಕ್ಟ್ ದುಡ್ಡು ಕೊಟ್ಟಿಲ್ಲ, ಕಾಂಟ್ರಾಕ್ಟ್ರು ಬರಲ್ಲ. ಇದನ್ನ ಏನಾದ್ರು ಮಾಡಲಿಲ್ಲ ಅಂತಂದ್ರೆ ನಾವು ನೀರು, ಕುಡಿಯ ನೀರು ಕೂಡ ಸಾಕಿ ಬರಗಾಲದಾಗೆ ಯಾವ ದುಡಿಯಕ್ಕೆ ಅವ್ರಿಗೆ ಕೈಗೆ ಕೆಲಸ ಕೊಡ್ತಿದ್ರು ಅವ್ರು ಚೆನ್ನಾಗಿ ಜೀವನ ಮಾಡ್ಕೊಳ್ತಾರೆ, ಹೆಂಗೋ ಮಾಡ್ಕೊಳ್ತಾರೆ. ಅಟ್ಲೀಸ್ಟ್ ಕುಡಿಯ ನೀರ ನಾವು ಸಮರ್ಪಕವಾಗಿ ಕೊಡ್ಲಿಲ್ಲ ಅಂತಂದ್ರೆ ಹೆಂಗಾಗುತ್ತೆ? ಆ JJM ಒಂದು ನೀವು ಯಾವ ರೀತಿ ಕ್ರಮ ಕೈಗೊಳ್ತಿರೋ ಗೊತ್ತಿಲ್ಲ. ಪ್ರತಿ ಊರಲ್ಲಿ ನೀವು ಒಂದು ಇನ್ಫಾರ್ಮೇಶನ್ ತರಿಸ್ಕೊಳ್ಳಿ. ಪ್ರತಿ ಊರಲ್ಲೂ ಸಮಸ್ಯೆ ಇದೆ. JJM ಕಂಪ್ಲೀಟ್ ಆಗಿಲ್ಲ, ಓವರ್ ಟ್ಯಾಂಕ್ ಕಟ್ಟಿರಲ್ಲ, ಇಲ್ಲ ನಲ್ಲಿ ಕಲೆಕ್ಷನ್ ಹಾಕಿರಲ್ಲ. ಈ ರೀತಿ ನೀವು ಬೇರೆ ಕೆಲಸಗಳು ಹೆಂಗ್ ಮಾಡಿದ್ರು ಏನೋ ಗೊತ್ತಿಲ್ಲ. ನಮಗಂತೂ ಭಯ ಆಗಿದೆ. ಕುಡಿದು ಕೊಡಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಆಗಿದೆ. ನೀವು ಇದನ್ನು ಸೀರಿಯಸ್ ಆಗಿ ದುಡ್ಡಿಲ್ಲ ಅಂತಂದ್ರೆ ನೀವು ಅಫಿಷಿಯಲ್ ಸರ್ಕಾರ ಕೇಳಿ ಅವ್ರಿಗೆ ರಿಸರ್ವ್ ಫಂಡ್ ಇಡಿ. ನೀವು ಬೋರ್ವೆಲ್ ಕೊರೆಯಕ್ಕೆ, ಪಂಪು ಮೋಟರ್ ಹಾಕಕ್ಕೆ, ಪೈಪ್ ಲೈನ್ ಹಾಕಕ್ಕೆ, TC ಇಡಕ್ಕೆ ನೀವು ರಿಸರ್ವ್ ಇರಬೇಕು. DC ಅಕೌಂಟ್ ಇರಲಿ, CS ಅಕೌಂಟ್ ಇರಲಿ, ರಿಸರ್ವ್ ಫಂಡ್ ಇರಬೇಕು. ಅವರು ಅದಕ್ಕೆ ಕಾರಣ ಕೂತ್ಕೊಂಡು ನಿಮ್ಗೆ ಬಾಯ್ ಬಿಟ್ಟು ಹೇಳಂಗೂ ಇಲ್ಲ ದುಡ್ಡಿಲ್ಲ ಅಂತ ನಿಂತವ. ಇಲ್ಲ ನಮ್ಗೆ ಹೇಳಂಗಿಲ್ಲ, ನಮ್ಗೆ ಹೇಳಿ ನಾವು ನಿಮ್ಗೆ ಒತ್ತಾಯ ಮಾಡ್ತೀವಿ ಹಣ ಬಿಡುಗಡೆ ಮಾಡಿಸಿ ಅಂತ ಹೇಳ್ಬಿಟ್ಟು ಇದನ್ನ ಸಮರ್ಪಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಿರೋ ಕುಡಿಯ ನೀರಿಂದ ಬಗೆಹರಿಸ್ತಕ್ಕಂಥದ್ದು ಮಾಡಿ. ಫಸ್ಟು ನೀವು ಸ್ಟ್ರಿಕ್ಟ್ ಆಗಿ ಹೇಳಿ. ಫೋನ್ ಅಂತ ಕಷ್ಟ ಆಗ್ಬಿಟ್ರೆ ಅವ್ರು ಬೇಕಾದ್ರೆ ಜಿಲ್ಲೆ ಬಿಟ್ಟು ಹೋಗ್ಬಿಡ್ಲಿ. ಅವರಿಂದಲೇ ಜಿಲ್ಲೆ ಅಲ್ಲ. ಎಲ್ಲ ಅಧಿಕಾರಿಗಳಿಗೂ ವಾರನ್ ಮಾಡಿ ದಯಮಾಡಿ ಫೋನ್ ಅಂತ ಕೇಳಿ. ಎಲ್ಲ ನಾವು ಸಮಸ್ಯೆ ಇದ್ದಲ್ಲಿ ಅವ್ರಿಗೆ ಫೋನ್ ಮಾಡಕ್ ಹೋಗಲ್ಲ. ನಾವು ಇದನ್ನ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತೀವಿ. ಕೊಟ್ಟಿದ್ಯಾ ಇವತ್ತು ಬರೀತಾವ್ರೆ ಕೊಟ್ಟಿದ್ರೆ ಎಷ್ಟು ದಿವಸ ಆಯ್ತು? ಅದನ್ನ ನಾನು ಇಮಿಡಿಯೇಟ್ ಮಾಡ್ಸಕ್ ಅವ್ರಿಗೆ ಹೇಳ್ತಾ ಇದ್ದೀನಿ. ನೀವು ಅಪ್ರೂವಲ್ ಕೊಟ್ಟು ನನಗೆ ಗೊತ್ತಿರೋಲ್ಲ. ನಾನು ಇನ್ಸೆಂಟಿವ್ ಇನ್ಫಾರ್ಮೇಶನ್ ತಗೊಂಡಿರ್ತೀನಿ. ಯಾವತ್ತು ಎಷ್ಟು ಬಾಲ್ ಅಪ್ರೂವ್ ಮಾಡಿಲ್ಲ, ಎಷ್ಟು ಬಾಲ್ ಮಾಡಿಲ್ಲ ಅನ್ನೋದು ಫಸ್ಟ್ 2 ಅಪ್ರೂವಲ್ ಕೊಟ್ಟಿದ್ದೆ ನನಗೆ ಗೊತ್ತು. ನನಗೆ ಇನ್ಫಾರ್ಮೇಶನ್ ಇದ್ದರೆ ಬರಲ್ಲ. ರಂಗನಾಥ್ ಸರ್ ಮಾನ್ಯ